ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ ಸೈನ್ಸ್ ಸಬ್ಜೆಕ್ಟ್ ಒಳಗೆ ರಸಾಯನಶಾಸ್ತ್ರದೊಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ, 1 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಅಂತ ನೋಡೋಣಂತ. ನೋಡ್ರಿ, ಇವತ್ತಿನ ಕ್ಲಾಸ್ ನಾ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಚಾನಲ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡ್ರಿ, ರಸಾಯನಶಾಸ್ತ್ರದೊಳಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ ಅನ್ನೋದನ್ನು ಇವತ್ತಿನ ಕ್ಲಾಸ್ನಾಗ ನೋಡೋಣ. ನೋಡ್ರಿ, ಮೆಂಡೆಲಿಯವರ ಆವರ್ತ ಕೋಷ್ಟಕವು ಈ ಆಧಾರದ ಮೇಲೆ ರಚಿತವಾಗಿದೆ. ನೋಡ್ರಿ, ಮೆಂಡೆಲಿಯವರ ಆವರ್ತ ಕೋಷ್ಟಕ ಯಾವ ಆಧಾರದ ಮೇಲೆ ರಚಿತವಾಗೈತಿ? ಪರಮಾಣು ರಾಶಿ ಮೇಲೆ ಆಧಾರದ ಮೇಲೆ ರಚಿತವಾಗೈತಿ. ನೋಡ್ರಿ, ನೆಕ್ಸ್ಟ್ ಕ್ವಶನ್. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ನಂತಹ ಅನಿಲ ಹಾಯಿಸಲು ಕಾರಣ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲಿಕ್ಕೆ ಅವ್ರು ಏನು ಮಾಡ್ತಾರೆ? ನೈಟ್ರೋಜನ್ನಂತಹ ಅನಿಲವನ್ನು ಅದರೊಳಗೆ ಹಾಯಿಸಿರ್ತಾರೆ. ನೋಡಿರಿ, ಮತ್ತು ನೆಕ್ಸ್ಟು ಕ್ವಶನ್, 1 ಮಾರ್ಕ್ಸಿನ ಕ್ವಶನ್. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ. ನೋಡಿರಿ, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸ್ಬೇಕು. ಅಲ್ಲಿ ಯಾವ್ದು ಉತ್ಪನ್ನ ಆಕೈತಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ, CaOH ಟ್ವೈಸ್. ನೋಡಿರಿ, CaOH ಟ್ವೈಸ್ ಬರೆದ್ರೆ ಅದಕ್ಕೆ ಅರ್ಧ ಅಂಕವನ್ನು ಕೊಡ್ತಾರೆ. ಇಲ್ಲ ಅಂದ್ರೆ ನೀವು ಪೂರಾನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ ಬರೆದ್ರೆ ನಿಮ್ಗೆ ಫುಲ್ 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳು ಯಾವುವು? ನೋಡ್ರಿ, ಯಾವಾಗೂ ಆಮ್ಲೀಯ ಐತಂದ್ರಲ್ಲಿ H+ ಅಯಾನ್ ಇರ್ತೈತಿ, ಪ್ರತ್ಯಾಮ್ಲೀಯ ಅಂದ್ರೆ OH- ಅಯಾನ್ ಇರ್ತೈತಿ. ಆಮ್ಲೀಯ ಒಳಗೆ H+ ಇರ್ಬೋದು, H3O+ ಇರ್ಬೋದು, ಹೈಡ್ರೋನಿಯಂ. OH- ಅಂದ್ರೆ ಹೈಡ್ರಾಕ್ಸಿಲ್ ಅಥವಾ ಹೈಡ್ರಾಕ್ಸೈಡ್ಗಳು ಇರಬೇಕು. ತಿಳಿತಲ್ಲ ಇದು? ನೆಕ್ಸ್ಟ್ ನೋಡು, ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನು ಬಳಸುವುದು ಹೆಚ್ಚು ಸೂಕ್ತ. ಏಕೆ ಅಂದ್ರೆ ಮಾರ್ಜಕಗಳು ಗಡಸು ನೀರಿನಲ್ಲಿರುವ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೇಷಿಯಂ ಅಯಾನುಗಳೊಂದಿಗೆ ವರ್ತಿಸಿ ಜಲವಿಲೀನಗೊಳ್ಳುವ ಒತ್ತಡವನ್ನು ಏನು ಮಾಡ್ತಾವು? ಉಂಟು ಮಾಡುವುದಿಲ್ಲ. ಅದಕ್ಕೆ ಏನು ಮಾಡ್ತಾರೆ? ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನು ಬಳಸುವುದು ಹೆಚ್ಚು ಸೂಕ್ತ. ಯಾಕಂದ್ರೆ ಅವು ಮಾರ್ಜಕಗಳು ಗಡಸು ನೀರಿನಲ್ಲಿರುವ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೇಷಿಯಂ ಅಯಾನುಗಳೊಂದಿಗೆ ವರ್ತಿಸಿ ಜಲವಿಲೀನಗೊಳ್ಳುವ ಒತ್ತಡಗಳನ್ನು ನಾವು ಉಂಟು ಮಾಡುವುದಿಲ್ಲ. ನೋಡ್ರಿ, ನೆಕ್ಸ್ಟ್ ಕ್ವಶನ್. ಅಯಾನಿಕ ಸಂಯುಕ್ತಗಳು. ನೋಡ್ರಿ, ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ. ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ ಬಂಧವನ್ನು ಒಡೆಯಲು ಅಧಿಕ ಅಥವಾ ಹೆಚ್ಚಿನ ಶಕ್ತಿ ಬೇಕಾಗ್ತೈತಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಯಾವುದಂದ್ರೆ BaCl2 ಮತ್ತು Na2SO4. ನೆಕ್ಸ್ಟ್ ನೋಡ್ರಿ, X24, Y816, Z1020 ಇವುಗಳಲ್ಲಿ 0 ವೇಲೆನ್ಸಿಯನ್ನು ಹೊಂದಿರುವ ಧಾತುಗಳು ಯಾವ್ಯಾವಂದ್ರೆ ನೋಡ್ರಿ, X24 ಮತ್ತು Z1020. ನೆಕ್ಸ್ಟ್ ನೋಡ್ರಿ, ಸೈಕ್ಲೋ ಅಲ್ಕೇನುಗಳ ಸಾಮಾನ್ಯ ಸೂತ್ರ ಏನ್ರಿ? CnH2n. ಮತ್ತು ಇದರ ಮೊದಲ ಸದಸ್ಯ ಯಾರು? ಸೈಕ್ಲೋಪ್ರೋಪೇನ್ C3H6 ಆಗಿದೆ. ಈ ಅನುರೂಪ ಶ್ರೇಣಿಯಲ್ಲಿರುವ 4ನೇ ಸದಸ್ಯನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರಿಬೇಕು. ನೋಡ್ರಿ, ಅಣುಸೂತ್ರ ಏನು? C6H12. ಇದರ ರಚನಾ ವಿನ್ಯಾಸ ನೋಡ್ರಿ ಈ ರೀತಿ ಬರಿಬೇಕು. C6 ನೋಡ್ರಿ, C6H12 ಅಂದ್ರೆ C ನ 6 ಬರ್ಕೋಬೇಕಾ? ಈ ರೀತಿ 6 ನೋಡ್ರಿ, 6 ಆದ್ಮೇಲೆ ರೀಲ್ 1 2 3 4 5 6 ಟೋಟಲ್ ಇಲ್ಲೇ 2 H. ನೋಡ್ರಿ, 1 2 3 4 ಕಂಪ್ಲೀಟ್ ಆಗಬೇಕು. ಇಲ್ಲಿನೂ 2 H, ಈ ಕಡೆ 2 H, ಇಲ್ಲಿ 2, ಈ ಕಡೆ 2, ಈ ಕಡೆ 2. ಈ ರೀತಿ ಇದರದ ರಚನಾ ವಿನ್ಯಾಸವನ್ನು ಬರಿಬೇಕು. ನೋಡ್ರಿ, ಮತ್ತು ವಾಪಸ್ ಅದನ್ನು ಕೇಳ್ಯಾರಿ. ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸಿರ್ತಾರೆ. ಏಕೆ? ಯಾಕಂದರೆ ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕುಮುಟುವಿಕೆಯನ್ನು ತಡೆಯಲು ಇದ್ರಾಗ ಏನು ಮಾಡ್ತಾರೆ? ಅದು ನಾವು ಆಡ್ ವಾಸ್ತ ಕಮಿಡ್ತಾವಂತ ಇಲ್ರಿ, ಕಮಿಡ್ತಾವಂದ್ರೆ ಅದ್ರೊಳಗಂದ್ರೆ ಘಾಟ್ ವಾಸನೆ ಎಲ್ಲ ಕೆಡಬಾರ್ದು ಅನ್ನೋದಕ್ಕೆ ಅದ್ರಾಗ ಏನು ಮಾಡ್ತಾರೆ? ಅದು ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸಿರ್ತಾರೆ. ನೆಕ್ಸ್ಟ್ ನೋಡ್ರಿ, ತಾಮ್ರದ ಸಲ್ಫೇಟ್. ನೋಡ್ರಿ, ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊಂತ ಕುಂತ್ರೆ ನಾಡ್ದೆ ನಿಮ್ಮ ಎಕ್ಸಾಮ್ಗಿನ್ನ 2 ದಿನ ಐತಿ. ಅದ್ರ ಸಲುವಾಗಿ ನಾನು ಏನು ಮಾಡ್ಲಿಕ್ಕತ್ತೇನೆ ರೀ, ನಿಮ್ಗೆ ಶಾರ್ಟಾಗಿ ಹೇಳಲಿಕ್ಕತ್ತೇನೆ ರೀ. ನೋಡ್ರಿ, ತಾಮ್ರದ ಸಲ್ಫೇಟ್ ದ್ರಾವಣವನ್ನು
ಹೊಂದಿರುವ ಒಂದು ಪ್ರಣಾಳಕ್ಕೆ ಕಬ್ಬಿಣದ ಮೊಳೆಯನ್ನು ಹಾಕಲಾಗಿದೆ. ಕಬ್ಬಿಣದ ಮೊಳೆಯು ಕ್ರಮೇಣವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಈಕೆ ಯಾಕೆ ಕಂದು ಬಣ್ಣಕ್ಕೆ ತಿರುಗ್ತೈತ್ರಿ? ಅದು ಕಬ್ಬಿಣವು ತಾಮ್ರಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುತ್ತದೆ, ಅಥವಾ ಸ್ಥಾನಪಲ್ಲಟಗೊಂಡ ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಸಂಗ್ರಹವಾಗುತ್ತದೆ. ತಿಳಿತಲ್ಲ ಇದು. ನೆಕ್ಸ್ಟ್, ಹೈಡ್ರೋಜನೀಕರಣ ಎಂದರೇನು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲೇಡಿಯಂ ಅಥವಾ ನಿಕಲ್ನಂತಹ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಹೈಡ್ರೋಜನ್ನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುತ್ತದೆ. ಇದನ್ನು ಹೈಡ್ರೋಜನೀಕರಣ ಅಂತ ಕರೀತಾರೆ. ಅಥವಾ ಅಪರ್ಯಾಪ್ತ ಎಣ್ಣೆಗಳನ್ನು ನಿಕಲ್ ಅಥವಾ ಪೆಲ್ಲೇಡಿಯಂನಂತಹ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಹೈಡ್ರೋಜನ್ನನ್ನು ಸೇರಿಸಿ ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಪರಿವರ್ತಿಸುವುದು. ನೋಡ್ರಿ, C ಮಾಡಿ RR ತಗೊಂಡು ಇದನ್ನು ನಿಕಲ್ ಅಥವಾ ಪೆಲ್ಲೇಡಿಯಂ ಕ್ರಿಯಾವರ್ಧಕ H2 ಮಾಡಿದ್ರೆ ನೋಡ್ರಿ CH ಬರೆದು ಇಲ್ಲಿ RR ಈ ಥರ ಬರಿಬೇಕ್ರಿ. ತಿಳಿತಲ್ಲ ಇದು. ನೆಕ್ಸ್ಟ್ ನೋಡ್ರಿ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವ ಲೋಹ ಯಾವುದು ಅಂದ್ರೆ ಕಬ್ಬಿಣ. ನೆಕ್ಸ್ಟ್ ನೋಡ್ರಿ, ಪ್ರೊಪೆನ್ಯಾಲ್ ಅಣುರಚನೆಯಲ್ಲಿ ಕಂಡುಬರುವ ಏಕಬಂಧಗಳ ಸಂಖ್ಯೆ ಎಷ್ಟು? 8. ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಬೇಕು. ನೋಡ್ರಿ, ಆಧುನಿಕ ಆವರ್ತಕ ನಿಯಮ ಏನು ಹೇಳ್ತೈತಿ? ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಗಳ ಆವರ್ತನೀಯ ಪುನರಾವರ್ತನೆಗಳು. ನೆಕ್ಸ್ಟ್ ನೋಡಿ, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಈಸಿ, ಹೈಡ್ರೋಜನ್. ನೋಡ್ರಿ, ನೆಕ್ಸ್ಟ್ ಕ್ವಶನ್, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಸಂಖ್ಯೆ ಎಷ್ಟಂದ್ರೆ 3. ಆಧುನಿಕ ನೋಡ್ರಿ, ವಾಪಸ್ ಮತ್ತೆ ರಿಪೀಟ್ ಯಾವ್ಯಾವ ಕ್ವಶನ್ ಆಗ್ಯಾವ ಸತ್ಯಕ್ಕೆ ಅವನು ಹಾಕಿನ ಅಂದ್ರೆ ನಮ್ಗೆ ಪ್ರೀವಿಯಸ್ ಇಯರ್ ಎಷ್ಟು ಇಂಪಾರ್ಟೆಂಟ್. ನಾನು ಇವೆಲ್ಲ ಏನು ಮಾಡಕೊಂತೀನಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಮಾಡಿಸ್ಲಿಕ್ಕತ್ತೇನೆ ರೀ. ಯಾಕಂದ್ರೆ ಅದು ರಿಪೀಟ್ ಆಗೋ ಚಾನ್ಸಸ್ ಇರ್ತೈತಿ. ನಿಮ್ಗೆ ಎಕ್ಸಾಮ್ಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸು ನಾನು ಮಾಡಿಸ್ಲಿಕ್ಕತ್ತೇನೆ ರೀ. ಯಾವ್ಯಾವ ರಿಪೀಟ್ ಆಗ್ಯಾವ ಅಂತ ನೋಡಿದ್ರೆ ನಿಮ್ಗೆ ಕನ್ಫರ್ಮ್ ಆಕೈತೆ ಅನ್ನೋ ಸಂಬಂಧ ರಿಪೀಟ್ ಆಗಿದ್ದು ಕ್ವಶನ್ ಸತ್ಯಕ್ಕೆ ನಾನು ಆ್ಯಡ್ ಮಾಡೀನಿ. ಅಂದ್ರೆ ಪ್ರೀವಿಯಸ್ ಇಯರ್ ಅಷ್ಟು ಇಂಪಾರ್ಟೆಂಟ್. ನೀವು ನನ್ನ ಕ್ಲಾಸ್ ಒಂದು ನೋಡಿದ್ರೆ ಸಾಕು, ನೀವು ಪ್ರೀವಿಯಸ್ ಇಯರ್ ಮತ್ತು ಮಾಡ್ಬೇಕನ್ನೋ ಜರೂರತ್ತೆ ಇಲ್ಲ. ಎಲ್ಲ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲಾನು ನಾನು ಏನು ಮಾಡ್ಲಿಕ್ಕತ್ತೇನೆ ರೀ, ನಿಮ್ಗೆ ಕವರ್ ಮಾಡಿ ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಅವನಷ್ಟು ನಿಮ್ಗೆ ನಾನು ಕವರ್ ಮಾಡಿ ಕೊಡ್ಲಿಕ್ಕತ್ತೇನೆ ರೀ. ನೋಡ್ರಿ, ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಿ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ನೆಕ್ಸ್ಟ್ ನೋಡ್ರಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದ್ರೂ 2 ಉಪಯೋಗಗಳನ್ನು ಬರೀಬೇಕು. ಯಾವುದಾದ್ರೂ 2 ಬರೆದ್ರೆ ನಿಮ್ಗೆ ಎಷ್ಟು ಮಾಡ್ತೈತೆ ರೀ? ಅರ್ಧ ಮಾರ್ಕ್ಸ್ ಮಾಡಿ 1 ಮಾರ್ಕ್ಸ್ ಕೊಡ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳಂದ್ರೆ ಮುರಿದ ಮೂಳೆಗಳಿಗೆ ಆಧಾರ ನೀಡ್ತೈತಿ. ಆಟಿಕೆಗಳ ತಯಾರಿಕೆಯಲ್ಲಿ ಬಳಸ್ತಾರ, ಅಲಂಕಾರಿಕ ವಸ್ತುಗಳಲ್ಲಿ ಬಳಸ್ತಾರ, ನುಣುಪಾದ ಮೇಲ್ಮೈ ನಿರ್ಮಿಸಲು ಬಳಸ್ತಾರ. ಇದ್ರೊಳಗೆ ಯಾವ 2 ನಿಮ್ಗೆ ನೆನಪಾಗಿದ್ದೇನೆ ಎಕ್ಸಾಮ್ನಾಗ ಬರ್ಬರಿ. 4 ನಾನು ಏನು ಕ್ಲಾಸ್ ಮುಗಿದ್ಕೊಂಡು ಇದನ್ನು ರಿಪೀಟ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಂಡು ನೀವು ಪರ್ಫೆಕ್ಟ್ ಮಾಡ್ಕೋರಿ. ನೆಕ್ಸ್ಟ್, ಈ ತೀನ ರಚನಾ ವಿನ್ಯಾಸ. ನೋಡ್ರಿ, ಈ ರಚನಾ ವಿನ್ಯಾಸ ಅಂದರೆ ತೀನ ಕೆಳಾರಂದ್ರೆ ಇಲ್ಲಿ ಡಬಲ್ ಬಾರ್ ಬರಬೇಕು. ಸಿ ಬರ್ದು ಈ ಕಡೆ H ಈ ಕಡೆ H 2 ಕಡೆ H ಬರಿಬೇಕು. ನೋಡ್ರಿ, ನೆಕ್ಸ್ಟ್ ZnO+C. ನೋಡ್ರಿ, ZnO+C ಇಟ್ ಗಿವ್ಸ್ Zn+CO. ಈ ಕ್ರಿಯೆಯಲ್ಲಿ ನೋಡ್ರಿ ಇದು ಕ್ವಶನ್ ಇನ್ಕಂಪ್ಲೀಟ್ ಐತಿ. ಮತ್ತು ನೆಕ್ಸ್ಟ್ ಇದ್ರೊಳಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ನೋಡ್ರಿ, ಮತ್ತೆ ಬಂತು ವಾಪಸ್. ಆಧುನಿಕ ಆವರ್ತಕ ಕೋಷ್ಟಕವನ್ನು ನಿರೂಪಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದ್ರೂ 2 ಉಪಯೋಗಗಳನ್ನ ಬರೀಬೇಕು. ನೋಡ್ರಿ, ಇಲ್ಲದ ನೋಡ್ರಿ, ZnO+C. ನೋಡ್ರಿ, ZnO+C ಇಟ್ ಗಿವ್ಸ್ Zn+CO. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಏನು ಮಾಡಬೇಕು? ಹೆಸರಿಸಬೇಕು. ನೋಡ್ರಿ, ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದು? C, ಹೌದಾ? ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದು? ZnO. ನೋಡ್ರಿ, ಉತ್ಕರ್ಷಿಸಲ್ಪಟ್ಟಿದ್ದು ಯಾವುದು? C. ನೋಡ್ರಿ, ಈ ಸಮೀಕರಣ ಪೂರಾ ನೋಡ್ರಿ. ZnO+C ಇಟ್ ಗಿವ್ಸ್ Zn+CO. ಇದರಲ್ಲಿ ಉತ್ಕರ್ಷಿಸಲ್ಪಟ್ಟಿದ್ದು ಯಾವುದು? C ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದು? ZnO.
ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದರೆ ಏನಾಗ್ತೈತಿ, ಅದರದ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗ್ತೈತಿ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತೈತಿ. ನೆಕ್ಸ್ಟ್ ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಒಂದು ಉದಾಹರಣೆ ಅಂದ್ರೆ C2H6. ಅನುರೂಪ ಶ್ರೇಣಿಯಲ್ಲಿರುವ ಮೂರು ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರಗಳು C2H6, C3H8, C4H10 ಆಗಿವೆ. ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಸೂತ್ರ ಬರೀರಿ ಅಂದ್ರೆ CnH2n+2. ನೋಡ್ರಿ, ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನ ಮಾಡಲಾಗಿದೆ. ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ಇದನ್ನು ನಾವು ಹೀಗೆ ಮಾಡಬಹುದು. ಕಬ್ಬಿಣದ ಉಂಗುರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಡಬೇಕು. ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಿಸುತ್ತದೆ ಮತ್ತು ಕಬ್ಬಿಣದ ಉಂಗುರದ ಮೇಲೆ ಲೇಪನಗೊಳ್ಳುತ್ತದೆ. ನೆಕ್ಸ್ಟ್ ನೋಡಿ, ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಗುಂಪಿನಲ್ಲಿ ಇಡಲಾಗಿದೆ. ಸೋಡಿಯಂ ಸಲ್ಫೇಟ್ನ ಅಣುಸೂತ್ರ Na2SO4 ಆದರೆ ಪೊಟ್ಯಾಷಿಯಂ ಸಲ್ಫೇಟ್ನ ಅಣುಸೂತ್ರವನ್ನು ನಿರ್ಧರಿಸಿ ನಿಮ್ಮ ನಿರ್ಧಾರಕ್ಕೆ ಕಾರಣವನ್ನು ಕೊಡಬೇಕು. ನೋಡ್ರಿ, ಪೊಟ್ಯಾಷಿಯಂ ಸಲ್ಫೇಟ್ದ ಅಣುಸೂತ್ರ ಏನು? K2SO4. ನೋಡ್ರಿ, ಎಷ್ಟು ಈಸಿ. ಪೊಟ್ಯಾಷಿಯಂ ಅಂದರೆ K2SO4, ಪೊಟ್ಯಾಷಿಯಂ ಸಲ್ಫೇಟ್ ಅಂದರೆ K2SO4, ಸೋಡಿಯಂ ಅಂದರೆ Na, ಅದರ ಸಲ್ಫೇಟ್ಗೆ ಅಂದರೆ Ne2SO4. ಏಕೆಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳೆರಡು ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತಾವೆ. ನೆಕ್ಸ್ಟ್, ಆಧುನಿಕ ಆವರ್ತ ಕೋಷ್ಟಕದಲ್ಲಿರುವ ಗುಂಪುಗಳ ಅಥವಾ ವರ್ಗಗಳ ಮತ್ತು ಆವರ್ತಗಳ ಸಂಖ್ಯೆಯು ಕ್ರಮವಾಗಿ 18 ಮತ್ತು 7. ಕೆಳಗಿನವುಗಳಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ. ನೋಡ್ರಿ, ಒಂದು ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ ಯಾವುದು? ಇದನ್ನು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ಬೇಕು. ಇದನ್ನು ಡೀಟೇಲ್ ಆಗಿ ಹೇಳ್ಕೊಡ್ಲಿಕ್ಕೆ ನಿಮ್ಗೀಗ ಟೈಮ್ ಇಲ್ಲ. ಇದನ್ನು ರಾಸಾಯನಿಕ ಕ್ರಿಯೆ ಇದ್ರ ಚಾಪ್ಟರ್ ಒಳಗೆ ಯಾವ ಕ್ರಿಯೆ ಸಾಧ್ಯವಾಗ್ತೈತೆ ಅಂದ್ರೆ ನೋಡ್ರಿ, 2Ag NO3 + Cu gives CuNO3 twice + 2Ag. ನೆಕ್ಸ್ಟ್ ಕ್ವಶನ್ ನೋಡ್ರಿ, Fe2O3 + 2Al gives Al2O3 + 2Fe. ಮೇಲಿನ ರಾಸಾಯನಿಕ ಕ್ರಿಯೆಯು ಯಾವುದಿದೆ? ಸ್ಥಾನಪಲ್ಲಟ ಕ್ರಿಯೆ. ಕೋವೆಲೆಂಟ್ ಬಂಧ ಅಥವಾ ಸಹವೆಲೆನ್ಸಿಯ ಬಂಧ ಎಂದರೇನು? ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾದ ಬಂಧಕನ ಏನಂತಾರ? ಕೋವೆಲೆಂಟ್ ಅಥವಾ ಸಹವೆಲೆನ್ಸಿಯ ಬಂಧ ಅಂತಾರ. ನೋಡ್ರಿ, ಅಲ್ಕೈನ್ಗಳ ಮೊದಲ ಸದಸ್ಯವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರವನ್ನು ಬರೆಸಬೇಕು. ಅಲ್ಕೈನ್ನ ಮೊದಲ ಸದಸ್ಯ ಯಾವುದು? ಈಥೈನ್. ಅದಕ್ಕೆ ಅಸಿಟಲೀನ್ ಅಂತಲೂ ಕರೀತಾರ. C2H2 ಅದರದ ಅಣುಸೂತ್ರ. ನೆಕ್ಸ್ಟ್, ಪ್ರೊಪೆನಾಲ್ ಮತ್ತು ಪ್ರೊಪೆನ್ಯಾಲ್ಗಳಲ್ಲಿರುವ ಕ್ರಿಯಾ ಗುಂಪುಗಳ ಕ್ರಮವಾಗಿ OH ಮತ್ತು CHO. ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಯಾವುದು? ನೋಡ್ರಿ, 2NaOH + H2SO4 gives Na2SO4 + 2H2O. ನೋಡ್ರಿ, ನೆಕ್ಸ್ಟ್, X ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ 281. Y ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ 287 ಆಗಿದೆ. ಹಾಗಾದರೆ ಈ ಧಾತುಗಳ ನಡುವೆ ಉಂಟಾದ ಬಂಧ ಅಯಾನಿಕ ಬಂಧ. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲದ ಹೆಸರು ಅಂದ್ರೆ ಮೆಥನಾಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ. ನೆಕ್ಸ್ಟ್, ಲೋಹೋದ್ಧರಣದಲ್ಲಿ ಹುರಿವಿಕೆ ಎಂದರೇನು ಅಂದ್ರೆ ಲೋಹದ ಅದಿರನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸೋದಕ್ಕೆ ಏನಂತಾರೆ? ಲೋಹೋದ್ಧರಣ ಹುರಿವಿಕೆ ಅಂತ ಕರೀತಾರೆ. ನೋಡ್ರಿ, ಇವುಗಳಲ್ಲಿ ನೈಟ್ರೋಜನ್ ಅಣುವಿನ ಸರಿಯಾದ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಯಾವುದಂದ್ರೆ ಆಪ್ಷನ್ ನಂಬರ್ A. ನೋಡ್ರಿ, ಈ ರೀತಿ 3, ಇಲ್ಲಿ 3 ಟೋಟಲ್ ನಡಕ 6, ಈ ಕಡೆ 2, ಈ ಕಡೆ 2 ಇದು ಬರೆದ್ರೆ ಇನ್ನು ನೈಟ್ರೋಜನ್ ಅಣುವಿನ ಸರಿಯಾದ ಚುಕ್ಕಿ ವಿನ್ಯಾಸ ಅದು. ನೋಡ್ರಿ,
ಎ ಬಿ ಸಿ ಮತ್ತು ಡಿ ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 3, 9, 4 ಮತ್ತು 8 ಆಗಿವೆ. ಇವುಗಳಲ್ಲಿ ಲೋಹೀಯ ಸ್ವಭಾವವನ್ನು ಹೊಂದಿರುವ ಧಾತುಗಳು ಯಾವ್ಯಾವು? ಎ ಮತ್ತು ಸಿ. CnH2n ಸಾಮಾನ್ಯ ಸೂತ್ರವಿರುವ ಮತ್ತು 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರ ಪ್ರೋಪೀನ್. C3H6. ಉಭಯಧರ್ಮಿ ಆಕ್ಸೈಡ್ಗಳೆಂದರೇನು? ನೋಡ್ರಿ, ಆಮ್ಲೀಯ ಮತ್ತು ಹಾಗೂ ಪ್ರತ್ಯಾಮ್ಲೀಯಗಳೆರಡನ್ನೂ ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳೆನ್ನುತ್ತಾರೆ. ಇದು ಬಹಳ ಈಸಿ. ಉಭಯಧರ್ಮಿ ಅಂದರೆ ಎರಡು, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ನೆಕ್ಸ್ಟ್, ಮಾರ್ಜಕವನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ಕಾರಣ ಕೊಡಿ. ಮಾರ್ಜಕವು ಗಡಸು ನೀರು ಮತ್ತು ಮೆದು ನೀರು ಎರಡರಲ್ಲೂ ನೊರೆಯನ್ನುಂಟು ಮಾಡುತ್ತದೆ ಮತ್ತು ಚರಟ ಅಥವಾ ಕಲ್ಮಶವನ್ನುಂಟು ಮಾಡುವುದಿಲ್ಲ. ನೋಡ್ರಿ, ಮತ್ತೆ ವಾಪಸ್ ರಿಪೀಟ್ ಬಂತು. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ, ಏಕೆಂದರೆ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಏನು ಮಾಡ್ತಾರೆ? ಅದನ್ನ ಬಳಸ್ತಾರೆ. ನೋಡ್ರಿ, ಇವತ್ತು ನಾನು ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಎಲ್ಲಾನು 1 ಮಾರ್ಕ್ಸಿಂದ ರಸಾಯನಶಾಸ್ತ್ರದ ಕ್ವಶನ್ನ ಕವರ್ ಮಾಡೀನಿ. ಆದರೂ ನೀವು ಹೆಚ್ಚಿನ ಅಂಕ ತಗೋಬೇಕಂದ್ರೆ ನೀವು ರಸಾಯನಶಾಸ್ತ್ರದ ಎಲ್ಲ ಲೆಸನ್ನ ಡೀಟೇಲ್ ಆಗಿ ನೋಡ್ಕೋಬೇಕು. ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಕ್ವಶನ್ ಎಲ್ಲಾನು ಇದ್ರೊಳಗೆ ನಾನು ಕವರ್ ಮಾಡಿಕೊಟ್ಟೀನಿ ರೀ. ಆದರೂ ನೀವು ಹೆಚ್ಚಿನ ಅಂಕ ತಗೋಬೇಕಂದ್ರೆ ನೀವು ಯಾವಾಗೂ ಸೈನ್ಸನ್ನು ಡೀಪ್ ಆಗಿ ಓದಬೇಕು. ಯಾಕಂದರೆ ಸೈನ್ಸ್ ಒಳಗೆ ಯಾವ ಥರ ಕ್ವಶನ್ ಕೇಳ್ತಾರಂತ ಹೇಳಲಿಕ್ಕೆ ಬರೋಂಗಿಲ್ಲ. ಆದ್ರೂ ಮೋಸ್ಟ್ ರಿಪೀಟೆಡ್ ಆಗ್ಯಾವ್ರಿ. ರಿಪೀಟೆಡ್ ಆಗಿದ್ದ ಸಂಬಂಧ ನಾ ಎಲ್ಲ ಕ್ವಶನ್ಸನ್ನು ಆಲ್ಮೋಸ್ಟ್ ಆಲ್ ಏನೇನು ಇಂಪಾರ್ಟೆಂಟ್ ಕ್ವಶನ್ 1 ಮಾರ್ಕ್ಸಿಗೆ ಬರ್ತಾವಲ್ಲ ಎಲ್ಲಾನು ಈ ಕ್ಲಾಸ್ನಾಗ ಕವರ್ ಮಾಡಿಕೊಟ್ಟೇನಿ ರೀ. ನೆಕ್ಸ್ಟ್ನು ನಾನು 2 ಮಾರ್ಕ್ಸಿಂದು 3 ಮಾರ್ಕ್ಸಿಂದು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಮತ್ತು 4 ಮಾರ್ಕ್ಸಿಂದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಾಗ ಮತ್ತು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇವತ್ತು ಬರೀ 1 ಮಾರ್ಕ್ಸಿಂದ ರಸಾಯನಶಾಸ್ತ್ರದ 1 ಮಾರ್ಕ್ಸಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನು ನಿಮ್ಗೆ ಡೀಪ್ ಒಂದು ಸ್ಕೆಚ್ ಥರ ಏನ್ರಿ ಇಂಪಾರ್ಟೆಂಟ್ ಕ್ವಶನ್ಸನ್ನೆಲ್ಲ ಎಲ್ಲಾನು ಹೇಳ್ಕೊಟ್ಟಿನಿ. ನೆಕ್ಸ್ಟ್ನು ಇದ್ರೊಳಗೆ ಮತ್ತೆ ಏನೇನು ನಿಮ್ಗೆ ಇನ್ನು 2 ದಿನ ಟೈಮ್ ಐತಲ್ಲ ಅಷ್ಟರೊಳಗೆ ಎಷ್ಟು ಆಕೈತೆ ಅಷ್ಟು ನಾನು ನಿಮಗೆಲ್ಲಾನು ಕವರ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.